ಹಾಯ್ ಗಾಯ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿರುವ ಹಾಗೆ ಇವನಿಗೆ 4 ಲೀವ್ ಗ್ರೀಮ್ ವಾರ್ ಸಿಗುತ್ತೆ ಮತ್ತೆ ಆಸ್ತನಿಗೆ 5 ಲೀವ್ ಗ್ರೀಮ್ ವಾರ್. ಇವರಿಬ್ರು ಕಿಕ್ಕ ಟೌನ್ಗೆ ಬಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಇವರ ಎಂಟ್ರೆನ್ಸ್ ಎಕ್ಸಾಮ್ ನಡೀತಿರುತ್ತೆ. ಇವರಿಬ್ರು ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತಾರೆ. ಇವನು ದ ಬೆಸ್ಟ್ ಸ್ಕ್ವಾಡ್ ಆಗಿರುವಂತ ಗೋಲ್ಡನ್ ಡಾನ್ ಆಯ್ಕೆ ಮಾಡ್ಕೊಳ್ತಾನೆ. ಮತ್ತೆ ಆಸ್ತನನ್ನು ಬ್ಲಾಕ್ ಬುಲ್ ಸ್ಕ್ವಾಡ್ ನ ಕ್ಯಾಪ್ಟನ್ ನ್ಯಾಮಿ ಆಯ್ಕೆ ಮಾಡ್ಕೊಳ್ತಾನೆ. ಇವರಿಬ್ರು ಆಗ್ತಾರೆ ಮ್ಯಾಜಿಕ್ ನೈಟ್ಸ್. ಯಾಮಿ ಆಸ್ತನ ಮೇಲೆ ತುಂಬಾ ಕೋಪಗೊಂಡಿರ್ತಾನೆ. ಇವನು ತುಂಬಾ ಹೊತ್ತಿನಿಂದ ಓದುತ್ತಿರ್ತಾನೆ. ಇದರ ನಂತರ ಫಿಂಡ್ರಲ್ ತನ್ನ ಮ್ಯಾಜಿಕ್ ನಿಂದ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ. ಆಸ್ತಾ ಯಾಮಿ ಮತ್ತೆ ಇವರಿಬ್ರು ಇದ್ರೊಳಗಿಂದ ಬರ್ತಾರೆ ಬ್ಲ್ಯಾಕ್ ಬುಲ್ಸ್ ನ ಮನೆಗೆ. ಇಲ್ಲಿ ಆಸ್ತಾ ಖುಷಿಯಾಗಿ ಗೇಟ್ ನ ಓಪನ್ ಮಾಡ್ತಾನೆ. ಆದ್ರೆ ಇವನ ಖುಷಿ ತುಂಬಾ ಹೊತ್ತು ಇರೋದಿಲ್ಲ. ಯಾಕಂದ್ರೆ ಬೇಸ್ ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಆಸ್ತಾ ರಾಕೆಟ್ ಆಗಿ ದೂರ ಹೋಗಿ ಬಿದ್ದ್ಬಿಡ್ತಾನೆ. ಯಾಮಿ ಹೇಳ್ತಾನೆ, ಸ್ವಾಗತ ನಿನಗೆ ಬ್ಲ್ಯಾಕ್ ಬುಲ್ಸ್ ನ ಸ್ಕ್ವಾಡ್ಗೆ. ಅಂಡ್ ಇಲ್ಲಿ ಇವನ ಬಳಿ ಅವನ ಸೀನಿಯರ್, ಅವನ ಹೆಸರು ಗ್ಲಾಸ್ ಆಗಿರುತ್ತೆ. ಅವನು ಹೇಳ್ತಾನೆ, ನನಗೆ ಅರ್ಥನೇ ಆಗ್ತಿಲ್ಲ, ನಿನ್ನಂತ ಬಡವನು ಮತ್ತೆ ರಾಯಲ್ ಫ್ಯಾಮಿಲಿ ಅವನು ಕೂಡ ಅಲ್ಲ, ನಿನ್ನನ್ನು ವಿಲಿಯಂ ಸರ್ ಗೋಲ್ಡನ್ ಡಾನ್ಗೆ ಹೇಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಡ, ನೀನು ನಿನ್ನ ಜೀವನವನ್ನು ಸಂತೋಷವಾಗಿ ನಡೆಸಬಹುದು ಅಂತ ಇದನ್ನು ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅಂಡ್ ಇಲ್ಲಿ ಆಸ್ತಾ ಹೊಸ ಟೀಮ್ಮೇಟ್ಸ್ ನ ನೋಡ್ತಾನೆ. ಎಲ್ರು ಹುಚ್ಚಂತರ ಆಡ್ತಿರ್ತಾರೆ. ಯಾಮಿ ಕಿರ್ಚುತ್ತಾ ಹೇಳ್ತಾನೆ, ಹುಚ್ಚಂತರ ಬಾಡೋದನ್ನ ನಿಲ್ಸಿ ಅಂತ. ಅವಾಗ ಅವನು ಹಿಂದೆ ಇರುವಂತ ಗೋಡೆನ ಹೊಡೆದ್ ಬಿಡ್ತಾನೆ. ಅಲ್ಲಿರುವಂತ ಎಲ್ರು ಯಾಮಿನನ್ನು ನೋಡಿ ಖುಷಿ ಆಗ್ತಾರೆ. ಯಾಮಿ ಆಸ್ತನನ್ನು ತನ್ನ ಸ್ಕ್ವಾಡ್ಗೆ ತೋರಿಸ್ತಾನೆ. ಆಗ ಆಸ್ತಾ ಹೇಳ್ತಾನೆ, ನನ್ನ ಹೆಸರು ಆಸ್ತಾ, ನಾನು ಆಜಿ ವಿಲೇಜ್ ನಿಂದ ಬಂದಿದ್ದೀನಿ ಅಂತ. ಇದನ್ನ ಕೇಳಿ ಎಲ್ರು ಶಾಕ್ ಆಗಿ ಹೋಗ್ತಾರೆ. ಆಸ್ತಾ ಇಂತ ಸಣ್ಣ ಊರಿನಿಂದ ಬಂದಿದ್ದಾನೆ, ಮತ್ತೆ ಇಷ್ಟು ಬಡವನು ಆದ್ರೂ ಇವನು ಮ್ಯಾಜಿಕ್ ನೈಟ್ ಎಕ್ಸಾಮ್ ನ ಕೂಡ ಪಾಸ್ ಮಾಡ್ಬಿಟ್ಟಿದ್ದಾನೆ. ಫಿನ್ರಲ್ ಇವನ್ನ ಎಲ್ಲರೊಂದಿಗೆ ಪರಿಚಯ ಮಾಡಿಸ್ತಾನೆ. ಈ ಹುಡುಗಿಯ ಹೆಸರು ವೆನೆಸ್ ಆಗಿರುತ್ತೆ. ಇವಳು 1 ನಂಬರ್ ಕುಡುಕಿ ಆಗಿರ್ತಾಳೆ. ಇವಳು ಆಸ್ತನ ಹತ್ತಿರ ಬಂದು ಹೇಳ್ತಾಳೆ, ನಿನ್ನ ಹೆಸರು ಆಸ್ತನ, ನಿನಗೆ ಒಬ್ಳು ಗರ್ಲ್ ಫ್ರೆಂಡ್ ಬೇಕಾ ಅಂತ. ಇದನ್ನ ಕೇಳಿ ಆಸ್ತಾ ತಿರಸ್ಕರಿಸ್ತಾನೆ. ಅವನು ಸಿಸ್ಟರ್ ಲಿಲಿನ ತುಂಬಾ ಇಷ್ಟ ಪಡ್ತಿರ್ತಾನೆ. ಅನಿಸುತ್ತೆ ವೆನೆಸಾ ಸ್ವಲ್ಪ ಜಾಸ್ತಿನೇ ಕುಡ್ಬಿಟ್ಟಿದ್ದಾಳೆ ಅಂತ. ಯಾಕಂದ್ರೆ ಆಸ್ತನ ಮುಂದೆ ವಾಮಿಟ್ ನ ಮಾಡ್ಬಿಡ್ತಾಳೆ. ಫಿನ್ರಲ್ ಲಾಕ್ ಗೆ ಪರಿಚಯ ಮಾಡಿಸ್ತಾನೆ. ಇವನಿಗೆ ಫೈಟಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಲಾಕ್ ಆಸ್ತನೊಂದಿಗೆ ಕೇಳ್ತಾನೆ, ಫೈಟಿಂಗ್ ಮಾಡ್ತೀಯಾ ನನ್ ಜೊತೆ? ಅಂಡ್ ಆಸ್ತನ ಬಳಿ ಒಬ್ಬ ಹುಡುಗ ಬರ್ತಾನೆ. ಆಸ್ತನಿಗೆ ಹೇಳ್ತಾನೆ, ಇವಳು ನನ್ನ ತಂಗಿ ಮಾರಿ, ಇವಳೊಂದಿಗೆ ದೂರ ಇರು, ಇಲ್ಲಾಂದ್ರೆ ನಾನು ನಿನ್ನ ಕೊಲೆ ಮಾಡ್ಬಿಡ್ತೇನೆ ಅಂತ. ಇದಕ್ಕೆ ಆಸ್ತಾ ಹೇಳ್ತಾನೆ, ಗುರು ಅವಳು ಯಾರಂತ ನನಗೆ ಗೊತ್ತಿಲ್ಲ, ಇವನ ಹೆಸರು ಗ್ಲಾಸ್ ಆಗಿರುತ್ತೆ, ಇವನು ಅವನ ತಂಗಿನ ತುಂಬಾ ಇಷ್ಟ ಪಡ್ತಿರ್ತಾನೆ, ತುಂಬಾ ಅಂದ್ರೆ ತುಂಬಾ. ಅಂಡ್ ಆಸ್ತಾ ಎಲ್ಲರನ್ನ ಪರಿಚಯ ಮಾಡ್ಕೊಳ್ತಾನೆ. ಮತ್ತೆ ಯಾಮಿ ಹೇಳ್ತಾನೆ, ಯಾರಾದ್ರೂ ಆಸ್ತನನ್ನು ಟೆಸ್ಟ್ ಮಾಡೋದಿದ್ರೆ ಬೇಗನೆ ಮಾಡ್ಬಿಡಿ. ಇದನ್ನ ಕೇಳಿ ಮ್ಯಾಗ್ಮಾ ಅವನ ಮುಂದೆ ನಿಂತ್ಕೊಳ್ತಾನೆ. ಮತ್ತೆ ಹೇಳ್ತಾನೆ, ಸರಿ, ನಾನು ನಿನ್ನ ಟೆಸ್ಟ್ ಮಾಡ್ತೀನಿ. ಇದನ್ನ ನೋಡೋದಕ್ಕೆ ಬ್ಲ್ಯಾಕ್ ಬುಲ್ಸ್ ಜಾಯಿನ್ ಮಾಡೋದಕ್ಕೆ ನೀನು ಲಾಯಕ್ ಇದೆಯಾ ಅಥವಾ ಇಲ್ವಾ ಅಂತ. ನನಗೆ ಅನಿಸಲ್ಲ, ನಿನ್ನಂತ ಹುಡುಗ ರಾಯಲ್ ಫ್ಯಾಮಿಲಿ ಅವನು ಕೂಡ ಅಲ್ಲ, ಮತ್ತೆ ಸಣ್ಣ ಊರಿನಿಂದ ಬಂದಿದ್ಯಾ, ಡಿಸರ್ವ್ ಆಗುತ್ತೋ ಇಲ್ವೋ ಮ್ಯಾಜಿಕ್ ನೈಟ್ ಆಗೋದಕ್ಕೆ. ನೀನೇನಾದ್ರೂ ನನ್ನ ಟೆಸ್ಟ್ ನ ಪಾಸ್ ಆದ್ರೆ ನಿನ್ಗೆ ಸಿಗುತ್ತೆ ಈ ಮ್ಯಾಜಿಕಲ್ ರೂಫ್. ಫೈನಲ್ ಆಗಿ ನೀನು ಮ್ಯಾಜಿಕ್ ನೈಟ್ ಆಗೋಗ್ತೀಯಾ. ಹೇಳು, ನಿನಗೆ ಬೇಕಾ ಈ ಮ್ಯಾಜಿಕಲ್ ರೂಫ್? ಹಾ, ಬೇಕು, ಇವಾಗ್ಲೇ ಬೇಕು. ಮ್ಯಾಗ್ಮಾ ಟೆಸ್ಟ್ ನ ಶುರು ಮಾಡ್ಬಿಡ್ತಾನೆ. ತುಂಬಾ ಕಷ್ಟಕರ ಎಕ್ಸರ್ಸೈಸ್ ನ ನೀಡ್ತಾನೆ. ಆದ್ರೆ ಆಸ್ತಾ ಬಾಲ್ಯದಿಂದ ಇದನ್ನ ಮಾಡ್ತಾ ಬಂದಿರೋದ್ರಿಂದ ಅವನು ಸುಲಭವಾಗಿ ಮಾಡ್ಬಿಡ್ತಾನೆ. ಮ್ಯಾಗ್ಮಾ ಆಸ್ತನಿಗೆ ಹೇಳ್ತಾನೆ, ಇದು ನಿನ್ನ ಕೊನೆಯ ಮತ್ತೆ ಫೈನಲ್ ಟೆಸ್ಟ್. ನಾನು ನಿನ್ ಮೇಲೆ ಮ್ಯಾಜಿಕ್ ಅಟ್ಯಾಕ್ ನ ಮಾಡ್ತೀನಿ, ನೀನು ಇದರಿಂದ ತಪ್ಪಿಸ್ಕೊಳ್ಬೇಕು. ಅಂಡ್ ಮತ್ತೆ ಮ್ಯಾಗ್ಮಾ ತನ್ನ ಮ್ಯಾಜಿಕಲ್ ಬ್ಯಾಟ್ ನಿಂದ ಅಟ್ಯಾಕ್ ನ ಮಾಡುತ್ತಿರ್ತಾನೆ. ಆಸ್ತಾ ಸುಲಭವಾಗಿ ಇದನ್ನ ಡಾಚ್ ಮಾಡ್ತಿರ್ತಾನೆ. ಇದಕ್ಕೆ ಅವನು ತುಂಬಾ ಕೋಪಗೊಳ್ತಾನೆ. ಅವನ ಮೇಲೆ ತುಂಬಾ ದೊಡ್ಡ ಮತ್ತೆ ಫಾಸ್ಟ್ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಇದನ್ನು ಆಸ್ತಾ ಡಾಜ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಅಷ್ಟು ದೊಡ್ಡದಾಗಿರುತ್ತೆ. ಆದ್ರೆ ಅವಾಗ ಆಸ್ತಾ ತನ್ನ ಗ್ರೀಮ್ ವಾರ್ ನಿಂದ ತನ್ನ ಕತ್ತಿನ ಹೊರಗೆ ತೆಗಿತಾನೆ. ಅವನ ಕತ್ತಿನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಇವನು ಇಷ್ಟು ದೊಡ್ಡ ಕತ್ತಿನ ಹೇಗೆ ಹಿಡ್ಕೊಂಡಿದ್ದಾನೆ ಅಂತ. ಅಂಡ್ ಆಸ್ತಾ ತನ್ನ ಕತ್ತಿನ ಬ್ಯಾಟ್ ತರ ಯೂಸ್ ಮಾಡ್ತಾ ಅಂಡ್ ಮ್ಯಾಗ್ಮಾನ ಅಟ್ಯಾಕ್ ನ ವಾಪಸ್ ಅವನಿಗೆನೆ ಕಳಿಸ್ಬಿಡ್ತಾನೆ. ಯಾಮಿ ಆಸ್ತನಿಂದ ತುಂಬಾ ಇಂಪ್ರೆಸ್ ಆಗ್ತಾನೆ. ಯಾಕಂದ್ರೆ ಅವನ ಕತ್ತಿಯಿಂದ ಮ್ಯಾಜಿಕ್ ನ ಕ್ಯಾನ್ಸಲ್ ಅಥವಾ ನಾಶ ಮಾಡಬಹುದು, ಮತ್ತೆ ಅದರ ಜೊತೆ ಮ್ಯಾಜಿಕ್ ಅಟ್ಯಾಕ್ ವಾಪಸ್ ಕಳಿಸಬಲ್ಲ ಕೂಡ. ಅಂಡ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಆಸ್ತಾ ಲೂಸರ್ ಏನು ಅಲ್ಲ, ಬದಲಿಗೆ ಇವನು ತುಂಬಾ ಸ್ಟ್ರಾಂಗ್ ಮ್ಯಾಜಿಷಿಯನ್. ಮ್ಯಾಗ್ಮಾ ಕೂಡ ಆಸ್ತನ ಬಳಿ ಬರ್ತಾನೆ. ಅವನ್ನ ಹೊಗಳ್ತಿರ್ತಾನೆ. ಅವನಿಗೆ ಹೇಳ್ತಾನೆ, ನನ್ನ ಕ್ಷಮಿಸು, ನಾನು ಇದನ್ನು ಹೇಳಿದೆ, ನೀನು ಸಣ್ಣ ಊರಿನಿಂದ ಬಂದಿದೀಯಾ ಅಂತ. ಆದ್ರೆ ನಂದು ಕೂಡ ಅಲ್ಲಿಯೇ ಪಕ್ಕದ ಊರು, ನಾನು ಅಲ್ಲಿಯವನೇ ಅಂತ. ಇದನ್ನ ಕೇಳಿ ಆಸ್ತಾ ತುಂಬಾ ಶಾಕ್ ಆಗ್ಬಿಡ್ತಾನೆ.
ಅಲ್ಲಿರುವಂತ ಎಲ್ಲರೂ ಕೂಡ ಆಸ್ತನನ್ನು ಹೊಗಳ್ತಿರ್ತಾರೆ. ಚಾರ್ಮ್ಯಾ ಆಸ್ತನಿಗೆ ತನ್ನ ಕೇಕ್ ನ ಕೊಡ್ತಾಳೆ. ಆಸ್ತನ ಸ್ವಲ್ಪ ಮಟ್ಟಿಗೆ ಗೆಳತಿ ಆಗ್ತಾಳೆ. ಮೇಲಿಂದ ಒಬ್ಬ ಹುಡುಗಿ ನೋಡ್ತಿರ್ತಾಳೆ. ಏಕೆ ಇವಳು ಆಸ್ತನ ಮೇಲೆ ತುಂಬಾ ಕೋಪಗೊಂಡಿರ್ತಾಳೆ. ಫೈನಲ್ ಆಗಿ ಸಿಗುತ್ತೆ ಬ್ಲಾಕ್ ಬುಲ್ಸ್ ನ ರೂಫ್. ಇದರ ಅರ್ಥ ಆಸ್ತಾ ಒಫಿಷಿಯಲ್ ಆಗಿ ಮ್ಯಾಜಿಕ್ ನೈಟ್ ಆಗಿದ್ದಾನೆ ಅಂತ. ಮತ್ತೆ ಇಲ್ಲಿಂದ ಆಸ್ತನ ಜೀವನದ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮ್ಯಾಗ್ಮಾ ಆಸ್ತನಿಗೆ ರೂಮ್ ತೋರಿಸ್ತಾನೆ. ಅವನಿಗೆ ಹೇಳ್ತಾನೆ, ನನ್ನ ಕ್ಷಮಿಸು, ಇದೇ ಹಳೆಯ ರೂಮ್ ಖಾಲಿ ಇದೆ. ಆದ್ರೆ ಆಸ್ತಾ ಇಂತಹ ಹಳೆಯ ರೂಮ್ ನ ಪಡೆದುಕೊಂಡು ಕೂಡ ತುಂಬಾ ಖುಷಿಯಾಗಿರ್ತಾನೆ. ಯಾಕಂದ್ರೆ ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಅವನ ಸ್ವಂತ ರೂಮ್ ಸಿಕ್ಕಿರುತ್ತೆ. ಅಂಡ್ ಖುಷಿಯಾಗಿ ಅಳಲು ಶುರು ಮಾಡ್ತಿರ್ತಾನೆ. ನಿನ್ಗೆ ನಿಜವಾಗಿಯೂ ಈ ರೂಮ್ ಇಷ್ಟ ಆಯ್ತಾ ಆಸ್ತಾ? ಹಾ, ತುಂಬಾ ಅಂದ್ರೆ ತುಂಬಾ. ಚರ್ಚ್ ನಲ್ಲಿ ನಾವೆಲ್ಲರೂ ಇದಕ್ಕಿಂತ ಸಣ್ಣ ರೂಮಿನಲ್ಲಿ ಜೊತೆಲೆ ಮಲಗ್ತಿದ್ವಿ. ಈಗಂದ್ರೆ ನನ್ನ ಹತ್ರ ನನ್ನ ಸ್ವಂತ ರೂಮ್ ಇದೆ. ಅಂಡ್ ಆಸ್ತಾ ತನ್ನ ರೂಮ್ ನ ಮಾಡುವುದಕ್ಕೆ ನಿಂತ್ ಬಿಡ್ತಾನೆ. ಇದರ ನಂತರ ಆಸ್ತಾ ಮತ್ತೆ ಇವನು ವಾಪಸ್ ಚರ್ಚ್ ಗೆ ಕಳಿಸುವುದಕ್ಕೆ ಒಂದೊಂದು ಲೆಟರ್ ನ ಬರ್ತಿರ್ತಾರೆ. ಅವರು ಪಾಸ್ ಆದ್ರು ಅಂತ. ಇವನ ಲೆಟರ್ ಓದಿ ಫಾದರ್ ಮತ್ತೆ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಮತ್ತೆ ಪಾರ್ಟಿನ ತಯಾರಿ. ಅಂಡ್ ಆಸ್ತನ ಬರವಣಿಗೆ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಯಾರು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಫಾದರ್ ಸಿಸ್ಟರ್ ಲೀನಲ್ಲಿ ಅವಳಿಗೆ ಹೇಳ್ತಾನೆ, ನೋಡು ಅದ್ರಲ್ಲೇ ಏನು ಬರೋದಿದೆ, ಮತ್ತೆ ಆಸ್ತಾ ಯಾವತ್ತು ವಾಪಸ್ ಬರ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವನು ಪಾಸ್ ಆಗಿರೋದಿಲ್ಲ. ಅಲ್ಲಿ ಬರೆದಿದೆ ಅವನು ಪಾಸ್ ಆಗಿದ್ದಾನೆ ಅಂತ. ಅಲ್ಲಿರುವಂತ ಎಲ್ರು ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಆಸ್ತಾ ಹೇಗೆ ಪಾಸ್ ಆದ ಅಂತ. ಮತ್ತೆ ಮ್ಯಾಕ್ಸ್ ಮತ್ತು ಸಿಸ್ಟರ್ ಲಿಲಿ ಹಾಗೂ ಎಲ್ರು ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಫಾದರ್ ಸ್ವಲ್ಪ ದುಃಖಕರ ಆಗಿರ್ತಾನೆ. ಯಾಕಂದ್ರೆ ಇವಾಗ ಆಸ್ತಾ ವಾಪಸ್ ಬರೋದಿಲ್ವಲ್ಲ, ಅದಕ್ಕೆ. ಆಸ್ತಾ ಬೆಳಗ್ಗೆನೆ ಖುಷಿಯಾಗಿ ಎದ್ದೇಳ್ತಾನೆ. ತನ್ನ ರೂಮ್ ಹಾಕಿಕೊಂಡು ತಯಾರಾಗ್ತಾನೆ. ಅಂಡ್ ಅವಾಗ ತನ್ನ ರೂಮಿನಿಂದ ಹೊರಗೆ ಬರ್ತಾನೆ. ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದ್ಬಿಡ್ತಾನೆ. ಮ್ಯಾಗ್ಮಾ ಅಲ್ಲಿಗೆ ಬರ್ತಿರ್ತಾನೆ. ಮತ್ತೆ ಕೇಳ್ತಾನೆ, ನೀನು ಸರಿಯಾಗಿದೆಯಾ ತಾನೆ? ಹಾ, ನಾನು ಸರಿಯಾಗಿದ್ದೀನಿ. ಆದ್ರೆ ಈ ಕಂಬ ನಿನ್ನೆ ಇರ್ಲಿಲ್ಲ, ಆದ್ರೆ ಇವತ್ತು ಹೇಗ್ ಬಂತು? ಓ, ಇದ ನಮ್ಮೆಲ್ಲರ ಮನೆ ತನ್ನ ಶೇಪ್ ನ ಅವಾಗವಾಗ ಬದಲಾಯಿಸ್ತಿರುತ್ತೆ. ನಿನ್ನೆ ಬೇರೆ ಮನೆಯಲ್ಲಿ ಇದ್ವಿ, ಮತ್ತೆ ಇವತ್ತು ಬೇರೆ ಮನೆಯಲ್ಲಿ. ನಿನಗೆ ಸ್ವಲ್ಪ ದಿನದಲ್ಲೇ ರೂಢಿ ಆಗುತ್ತೆ. ಇದರ ನಂತರ ಮ್ಯಾಗ್ಮಾ ಆಸ್ತನಿಗೆ ಪೂರ್ತಿ ಮನೆನ ತೋರಿಸ್ತಾನೆ. ಕಿಚನ್, ಬಾತ್ರೂಮ್, ಹುಡುಗಿಯರ ಬೆಡ್ರೂಮ್, ಅಲ್ಲಿಗೆ ಇವರು ಹೋಗ್ಬಾರ್ದಿತ್ತು. ಮತ್ತೆ ಯಾಮಿಯ ಪೆಟ್ಸ್ ನ ಹತ್ತಿರ ಇವು ಬೇಸ್ಮೆಂಟ್ ನಲ್ಲಿ ಲಾಕ್ ಆಗಿರ್ತವೆ. ಮ್ಯಾಗ್ಮಾ ಹೇಳ್ತಾನೆ, ಸರಿ ಆಸ್ತಾ, ಇಲ್ಲಿವರೆಗೂ ಇವುಗಳನ್ನ ನಾನು ನೋಡ್ಕೊಳ್ತಿದ್ದೆ. ನಾನು ದುಃಖದಿಂದ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನೀನು ಇವುಗಳನ್ನ ನೋಡ್ಕೊಳ್ತಿದೀಯಾ. ಇವುಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಇವುಗಳಿಗೇನಾದ್ರೂ ಆದ್ರೆ ಯಾಮಿ ಸರ್ ನಿನ್ನನ್ನ ಸುಮ್ನೆ ಬಿಡಲ್ಲ. ಆಸ್ತಾ ಯಾಮಿಯ ಪೆಟ್ಸ್ ಗಳಿಗೆ ಊಟನ ಕೊಡೋದಕ್ಕೆ ಮುಂದೆ ಬರ್ತಾನೆ. ಆದ್ರೆ ಪೆಟ್ಸ್ ಗೆ ಊಟ ಅಲ್ಲ, ಆಸ್ತನನ್ನು ತಿನ್ನೋದಕ್ಕೆ ನೋಡ್ತವೆ. ಅವರಿಬ್ರು ಅಲ್ಲಿಂದ ಓಡಿ ಬಂದ್ಬಿಡ್ತಾರೆ. ಮತ್ತೆ ಹಾಲ್ನಲ್ಲಿ ರೇಸ್ ಮಾಡ್ತಿರ್ತಾರೆ. ಆದ್ರೆ ಅವಾಗ ಅವ್ರ ಮುಂದೆ ಆ ಹುಡುಗಿ ಬರ್ತಾಳೆ. ನಿನ್ನೆ ಆಸ್ತನನ್ನು ಮೇಲಿಂದ ನೋಡ್ತಿರ್ತಾಳಲ್ಲ ಆ ಹುಡುಗಿ. ಈ ಹುಡುಗಿ ಯಾರು ಅಲ್ಲ, ನೋಯಲ್ ಆಗಿರ್ತಾಳೆ. ಅಂಡ್ ಯಾಮಿ ಆಸ್ತನ ಜೊತೆ ಇವಳನ್ನ ಕೂಡ ತನ್ನ ಸ್ಕ್ವಾಡ್ ನಲ್ಲಿ ಸೇರ್ಸ್ಕೊಂಡಿರ್ತಾನೆ. ಮ್ಯಾಗ್ಮಾ ಹೇಳ್ತಾನೆ, ಆಸ್ತಾ ಇವಳು ಕೂಡ ನಿಂತರ ನಿನ್ನೆನೆ ಬ್ಲಾಕ್ ಬುಲ್ಸ್ ಗೆ ಜಾಯಿನ್ ಮಾಡಿದ್ದಾಳೆ. ಆಸ್ತಾ ಮುಂದೆ ಬರ್ತಾನೆ. ನೋಯಲ್ ನಲ್ಲಿ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ತನ್ನ ಕೈನ ಮುಂದೆ ಚಾಚ್ತಾನೆ. ಆದ್ರೆ ನೋಯಲ್ ಕೈನ ನೀಡಲ್ಲ. ಮತ್ತೆ ಹೇಳ್ತಾಳೆ, ಯಾರು ನಿನ್ಗೆ ಪರ್ಮಿಷನ್ ನೀಡಿದ್ರು ನನ್ನ ಜೊತೆ ಮಾತನಾಡೋದಕ್ಕೆ ಗಟರ್ ನಲ್ಲಿರುವಂತ ಹಂದಿ? ಇದನ್ನ ಕೇಳಿ ಆಸ್ತಾ ತುಂಬಾ ಕೋಪಗೊಳ್ತಾನೆ. ಮತ್ತೆ ಈ ಹುಡುಗಿ ಹೇಳ್ತಾಳೆ, ನಾನ್ ನೋಯಲ್ ಸಿಲ್ವಾ ರಾಯಲ್ ಫ್ಯಾಮಿಲಿ ಅವಳು, ನೋಯಲ್ ಸಿಲ್ವರ್ ಫ್ಯಾಮಿಲಿ ಅವಳಾಗಿರ್ತಾಳೆ. ಈಕೆಯ ಅಣ್ಣ ಕ್ಯಾಪ್ಟನ್ ಆಗಿರ್ತಾನೆ. ಇವರ ರಾಯಲ್ ಫ್ಯಾಮಿಲಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಬರ್ತಿರುತ್ತೆ, ವಿಲಿಯಂ ಫ್ಯಾಮಿಲಿಯ ನಂತರ. ಅಂಡ್ ಆಸ್ತಾ ಕೋಪದಿಂದ ಹೇಳ್ತಾನೆ, ಯಾರಿಗೆ ಹಂದಿ ಅಂತಿದ್ಯಾ? ಇಲ್ಲಿ ಯಾರು ರಾಯಲ್ ಅಲ್ಲ, ನೀನು ಕೂಡ ನಂತರ ಬ್ಲಾಕ್ ಬುಲ್ಸ್ ನ ಮೆಂಬರ್. ನಾವಿಬ್ರು ಟೀಮ್ಮೇಟ್ಸ್. ನೋಯಲ್ ಆಸ್ತನ ಮೇಲೆ ತುಂಬಾ ಕೋಪಗೊಳ್ತಾಳೆ. ಅವನ ಮೇಲೆ ಮ್ಯಾಜಿಕ್ ಅಟ್ಯಾಕ್ ನ ಮಾಡ್ತಾಳೆ. ಬಟ್ ನೋಯಲ್ ನ ಗುರಿ ಇಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅವಳ ಅಟ್ಯಾಕ್ ಹೋಗಿ ಮ್ಯಾಗ್ಮಾಗೆ ಬಿದ್ಬಿಡುತ್ತೆ. ಮ್ಯಾಗ್ಮಾ ಎದ್ದು ನಿಂತ್ಕೊಳ್ತಾನೆ. ಮತ್ತೆ ಹೇಳ್ತಾನೆ, ನನ್ಗೆ ಯಾಕೆ ಹೊಡೆದೆ, ನಾನು ಏನು ಮಾಡಿಲ್ವಲ್ಲ ಅಂತ. ಇದಕ್ಕೆ ನೋಯಲ್, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಹೇಳಿದೆ ನೀನು? ನಿನ್ಗೆ ಗೊತ್ತಲ್ವಾ ನಾನು ನಿನ್ನ ಸೀನಿಯರ್? ನಿನ್ಗೆ ಸೀನಿಯರ್ ಒಂದಿಗೆ ಹೇಗ್ ಮಾತನಾಡ್ಬೇಕು ಅಂತ ಗೊತ್ತಿಲ್ವಾ? ಮತ್ತೆ ಬ್ಲಾಕ್ ಬುಲ್ ಸ್ಕ್ವಾಡ್ ನಲ್ಲಿ ಇರ್ಬೇಕು ಅಂದ್ರೆ ನೀನು ನಿನ್ನ ಸೀನಿಯರ್ ಒಂದಿಗೆ ರೆಸ್ಪೆಕ್ಟ್ ನ ನೀಡ್ಬೇಕು. ಇದಕ್ಕೆ ನೋಯಲ್ ಮ್ಯಾಗ್ಮಾಗೆ ಹೇಳ್ತಾಳೆ, ನನಗೂ ಕೂಡ ಬರಲು ಇಷ್ಟ ಇರಲಿಲ್ಲ ಈ ಸ್ಕ್ವಾಡ್ ನಲ್ಲಿ. ಅಂಡ್ ಬ್ಲಾಕ್ ಬುಲ್ಸ್ ರೂಪ್ ನ ಅವರ ಮುಂದೆ ಬಿಸಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರ ನಂತರ ಆಸ್ತಾ ಹಾಗೆ ತಮ್ಮ ಮನೆ ಅಕ್ಕಪಕ್ಕದಲ್ಲೇ ಓಡಾಡ್ತಿರ್ತಾನೆ. ಅವಾಗ್ಲೇ ಅವನ ಮೇಲೆ ಅಚಾನಕವಾಗಿ ವಾಟರ್ ಅಟ್ಯಾಕ್ ಆಗುತ್ತೆ. ಅವನು ಯೋಚನೆ ಮಾಡ್ತಾನೆ, ಇವಾಗ ಇದು ಎಲ್ಲಿಂದ ಬಂತು ಅಂತ. ಸ್ವಲ್ಪ ಒಳಗೆ ಹೋಗ್ತಾನೆ. ನೋಡ್ತಾನೆ, ನೋಯಲ್ ಪ್ರಾಕ್ಟೀಸ್ ನ ಮಾಡ್ತಿರ್ತಾಳೆ. ಅವಳು ಎಷ್ಟು ಪ್ರಯತ್ನಿಸಿದ್ರು ಅವಳ ಗುರಿ ಸರಿಯಾಗಿ ಬೀಳುತ್ತಿರುವುದಿಲ್ಲ. ಇದಕ್ಕೆ ಅವಳ ರಾಯಲ್ ಫ್ಯಾಮಿಲಿ ತಮಾಷೆ ಮಾಡ್ತಿರುತ್ತೆ. ಯಾಕಂದ್ರೆ ಅವಳ ಅಣ್ಣ ಅಕ್ಕಂದಿರಲ್ಲಿ ಇವಳ ವೀಕ್ ಇರ್ತಾಳೆ. ಅವಳು ಹುಟ್ಟಿದ ನಂತರ ಅವಳ ತಾಯಿ ತೀರ್ಕೊಂಡಿರ್ತಾಳೆ. ಇದರ ಸಲುವಾಗಿ ಇಬ್ಬರು ಅಣ್ಣ ಅಕ್ಕಂದಿರು ಮೇಲೆ ತುಂಬಾ ಕೋಪಗೊಂಡಿರ್ತಾರೆ. ಆಸ್ತಾ ಅಡಗಿಕೊಂಡು ನೋಯಲ್ ನ ನೋಡ್ತಿರ್ತಾನೆ. ಆದ್ರೆ ಅವಾಗ ನೋಯಲ್ ಆಸ್ತನನ್ನ ನೋಡ್ಬಿಡ್ತಾಳೆ. ಆಸ್ತನ ನೋಡಿ ನೋಯಲ್ಗೆ ಅನಿಸ್ತಿರುತ್ತೆ, ಇವಾಗ ಆಸ್ತಾ ಕೂಡ ಎಲ್ಲರ ತರ ನನ್ನ ತಮಾಷೆ ಮಾಡ್ತಾನೆ ಅಂತ. ಆಸ್ತನ ಮೇಲೆ ತನ್ನ ವಾಟರ್ ಅಟ್ಯಾಕ್ ನ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ
ಆದ್ರೆ ಅವಳ ತನ್ನ ಮ್ಯಾಜಿಕ್ ಪವರ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ತಾನೇ ತನ್ನ ಮ್ಯಾಜಿಕ್ ನಲ್ಲಿ ಸಿಕ್ಕಾಕಿಕೊಂಡ್ ಬಿಡ್ತಾಳೆ. ರಾಯಲ್ ಫ್ಯಾಮಿಲಿ ಅವಳು ಆಗಿರೋದ್ರಿಂದ ಅವಳ ಬಳಿ ತುಂಬಾ ಜಾಸ್ತಿ ಮ್ಯಾಜಿಕಲ್ ಪವರ್ ಇರುತ್ತೆ ಅಂಡ್ ಅವಳು ತನ್ನದೇ ಆದ ಒಂದು ದೊಡ್ಡ ಸ್ಟ್ರಾಂಗ್ ಮ್ಯಾಜಿಕಲ್ ಅಟ್ಯಾಕ್ ನಲ್ಲಿ ಸಿಕ್ಕಾಕೊಂಡ್ ಬಿಡ್ತಾಳೆ. ಇವರು ಕೂಡ ಹೊರಗೆ ಬಂದು ನೋಡ್ತಿರ್ತಾರೆ ನಾಯಲ್ ತನ್ನದೇ ಆದ ಮ್ಯಾಜಿಕ್ ನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಫಿಂಡಲ್ ಹೇಳ್ತಾನೆ ನಾವು ಬೇಗನೆ ಏನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ನಾಯಲ್ ಸತ್ತೋಗ್ಬಿಡ್ತಾಳೆ. ಇದಕ್ಕೆ ಯಾಮಿ ಹೇಳ್ತಾನೆ ನಾವು ಇದಕ್ಕೆ ಏನು ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಇದಕ್ಕೆ ನಮ್ಮ ಮ್ಯಾಜಿಕ್ ನ ಯೂಸ್ ಮಾಡಿದ್ರೆ ನಾವು ನಾಯಲ್ ನ ಕೂಡ ಆರ್ಟ್ ಮಾಡ್ಬಿಡ್ತೀವಿ ಅಂಡ್ ಇವಾಗ ಅವನೇ ಏನಾದ್ರೂ ಮಾಡೋಕೆ ಆಗೋದು. ಫಿಂಡಲ್ ಕೇಳ್ತಾನೆ ಯಾರವನು ಅಂತ ಅಂಡ್ ಅವಾಗ ನಾಯಲ್ ಅಟ್ಯಾಕ್ ನಿಂದ ಆಸ್ತಾ ಸೀದಾ ಹಾರ್ಕೊಂಡು ಯಾಮಿಯ ಕೈಯಲ್ಲಿ ಬಂದು ಬಿದ್ದ್ಬಿಡ್ತಾನೆ. ಯಾಮಿ ಹೇಳ್ತಾನೆ ನೀನು ಸರಿಯಾದ ಟೈಮ್ಗೆ ಬಂದಿದ್ಯಾ, ನಾನು ನಿನ್ನನ್ನೇ ಹುಡುಕ್ತಿದ್ದೆ. ಇವಾಗ ಅಲ್ಲಿ ಮೇಲೆ ಹೋಗಿ ನೀನು ನಿನ್ನ ಕತ್ತಿಯಿಂದ ನಾಯಲ್ ಮ್ಯಾಜಿಕ್ ನಾಶ ಮಾಡು ಅಂತ ಹೇಳ್ತಾನೆ. ಇದನ್ನು ಸರಿನೇ, ನಾನು ಮೇಲೆ ಹೇಗೆ ಹೋಗೋದು ಅಂತ ನೀನು ಆ ಚಿಂತನೆ ಮಾಡ್ಬೇಡ ಹುಡುಗ. ಅಂಡ್ ಅವಾಗ ಯಾಮಿ ಆಸ್ತನನ್ನು ಹಿಡಿದುಕೊಂಡು ಮೇಲೆ ನಾಯಲ್ ಹತ್ತಿರ ಎಸ್ಬಿಡ್ತಾನೆ ಅಂಡ್ ಆಸ್ತ ತನ್ನ ಆಂಟಿ ಮ್ಯಾಜಿಕ್ ನಿಂದ ನಾಯಲ್ ಮ್ಯಾಜಿಕ್ ನ ಮುಗಿಸ್ಬಿಡ್ತಾನೆ ಮತ್ತೆ ನಾಯಲ್ ನ ಕಾಪಾಡ್ಬಿಡ್ತಾನೆ. ಇವರಿಬ್ಬರು ಕೆಳಗೆ ಬೀಳ್ತಿರ್ತಾರೆ. ಆಗ ಫಿಂಡಲ್ ಬಂದು ತನ್ನ ಮ್ಯಾಜಿಕ್ ನಿಂದ ಅವರಿಬ್ಬರನ್ನ ಕಾಪಾಡ್ಬಿಡ್ತಾನೆ. ಯಾಮಿ ಜೋರಾಗಿ ನಗುತ್ತಿರ್ತಾನೆ. ಆಸ್ತನಿಗೆ ಹೇಳ್ತಾನೆ ನೀನು ಮತ್ತೆ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಹುಡುಗ. ಅಂಡ್ ಅವಾಗ ನಾಯಲ್ ಪ್ರಜ್ಞೆಯಿಂದ ಹೊರಗೆ ಬರ್ತಾಳೆ. ಅವಳಿಗೆ ಅನಿಸ್ತಿರುತ್ತೆ ಆಸ್ತ ಅವನ ಬಳಿ ಬಂದು ಎಲ್ಲರ ತರ ತಮಾಷೆನೆ ಮಾಡ್ತಾನೆ, ನನಗೆ ಸರಿಯಾಗಿ ಮ್ಯಾಜಿಕ್ ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆದ್ರೆ ಆಸ್ತ ಅವಳ ಬಳಿ ಬಂದು ಅವಳನ್ನ ಹೊಗಳ್ತಿರ್ತಾನೆ. ಅವನು ಅವಳಲ್ಲಿ ಕೇಳ್ತಾನೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ, ನಿನ್ನ ಬಳಿ ಇಷ್ಟು ಮ್ಯಾಜಿಕಲ್ ಪವರ್ ಇದೆ ಅಂತ. ನೀನೇನಾದ್ರೂ ಮ್ಯಾಜಿಕ್ ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ರೆ ನೀನು ತುಂಬಾ ದೊಡ್ಡ ಸ್ಟ್ರಾಂಗೆಸ್ಟ್ ಮ್ಯೂಜಿಷಿಯನ್ ಆಗ್ತೀಯಾ. ಅಂಡ್ ಎಲ್ಲರೂ ಕೂಡ ನಾಯಲ್ ನ ಹೊಗಳ್ತಿರ್ತಾರೆ. ಮತ್ತೆ ನೀನು ಚಿಂತನೆ ಮಾಡ್ಬೇಡ, ನಾವೆಲ್ಲರೂ ನಿನ್ಗೆ ಸಹಾಯನ ಮಾಡ್ತೀವಿ, ನೀನು ನಿನ್ನ ಪವರ್ ನ ಕಂಟ್ರೋಲ್ ಮಾಡುವುದು ಕಲಿಯೋದಕ್ಕೆ. ನಾಯಲ್ ತುಂಬಾ ಖುಷಿ ಆಗ್ತಾಳೆ, ಯಾಕಂದ್ರೆ ಅವಳು ಅರ್ಥ ಮಾಡ್ಕೊಳ್ತಾಳೆ ಅವಳಿಗೆ ನಿಜವಾದ ಫ್ಯಾಮಿಲಿಗಿಂತ ಒಳ್ಳೆಯ ಫ್ಯಾಮಿಲಿ ಸಿಕ್ಕಿದೆ ಅಂತ. ಮತ್ತೆ ನಾಯಲ್ ಹತ್ತಿರ ತನ್ನ ಕೈನ ಚಾಸ್ತಾನೆ. ಈ ಬಾರಿ ಆತನ ಕೈನ ಹಿಡ್ಕೊಂಡು ನಿಂತ್ಕೊಳ್ತಾಳೆ ಅಂಡ್ ನಾಯಲ್ಗೆ ಆತ ಸ್ವಲ್ಪ ಇಷ್ಟ ಆಗ್ತಾನೆ. ಅಂದ್ರೆ ಇಲ್ಲಿ ಇವನ ಸೀನಿಯರ್ ಕ್ಲಾಸ್ ಇವನಿಗೆ ತುಂಬಾ ತೊಂದರೆನ ಮಾಡ್ತಿರ್ತಾನೆ. ಮತ್ತೆ ಅವನ ಜೊತೆ ಸ್ವಲ್ಪನೂ ಸರಿಯಾಗಿ ನಡ್ಕೊಳ್ತಿರೋದಿಲ್ಲ. ಏಕೆ ಗೊತ್ತಿಲ್ಲ, ಇವನನ್ನ ನೋಡಿದ್ರೆ ಎಷ್ಟು ಕೋಪಗೊಳ್ತಿರ್ತಾನೆ. ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಮುಂದೆ ಇವನ್ ಜೊತೆ ಏನಾಗುತ್ತೆ ಅಂತ. ಇದನ್ನು ಪಾರ್ಟ್ ನಲ್ಲೇ ನೋಡೋಣ. ಮುಂದಿನ ಪಾರ್ಟ್ ಬೆಂಕಿಯಾಗಿದೆ, ಇದನ್ನು ಮಿಸ್ ಮಾಡಬೇಡಿ. ನಿಮ್ಗೆ ಪಬ್ಜಿ ಇಷ್ಟನಾ ಫ್ರೀ ಫೈರ್ ಇಷ್ಟನಾ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಬಾಯ್ ಬಾಯ್.